ಇಲ್ಲಿಗೆ ಬಂದವ್ರಲ್ಲ ಪುಣ್ಯಾಕ ಯಾಕನವರು ಹಾಂ ಯಾಕೆ ಇಲ್ಲಿಗೆ ಬಂದವ್ರೆ ಯಾಕೆ ಬಂದವ್ರೋ ಏನೋ ಗೊತ್ತಿಲ್ಲ ಯಾಕೋ ಸ್ವಲ್ಪ ದಿನ ಇವತ್ತೇ ಕರ್ಕೊಂಬಂದಿರೋದು ಬಾರಮ್ಮ ಅಲ್ಲೇನಿರ್ತೀರಾ ಇಲ್ಲಿಂದಲೇ ಹೋಗೋಕ್ಕಾಗುತ್ತೆ ನಾವೆಲ್ಲನ ಇಲ್ಲಿಗೆ ಹೋದ್ರೂ ಬಟ್ಟೆ ಬರೆ ತೆಗಿಬೇಕು ಇನ್ನೂ ಕೆಲಸಗಳಿದ್ದಾವೆ ಎಲ್ಲ ಇಲ್ಲಿಂದನೇ ಹೋದ್ರಾಯ್ತು ಇನ್ನೊಂದು ವಾರ ಐತೆ ಮುಂದ್ಗಡೆಗೆ ಹೋದ್ರಾಯ್ತು ಅಂತ ಎಲ್ಲ ಹೇಳಿ ಕರ್ಕೊಂಬಂದಿರಬೇಕು ಇಲ್ಲಾಂದರೆ ಇವ್ರು ಇರ್ತಾರೆ ಎಲ್ಲ ಕೆಲಸ ಮಾಡಿಸ್ಬೋದು ಅಂತ ಏನೆಲ್ಲ ಬಂದರೆ ಯಪ್ಪ ಇವ್ರಿಗೆ ತಿಂಡಿ ಅಡುಗೆ ಇವ್ರ ಬಟ್ಟೆ ಅಯ್ಯೋ ಮಾಡೋಕ್ಕಾಗಲ್ಲಮ್ಮ ಇವ್ರು ಸಾಕ್ರಿನ ಅವ್ರು ಹೋಗೋಷ್ಟೊತ್ತಿಗೆ ತಿಂಡಿ ಎಲ್ಲ ರೆಡಿ ಮಾಡಬೇಕು ಅಯ್ಯೋ ಇವಕ್ಕ ಅಂತೂ ಏನು ಮಾಡಿದ್ರು ಒಂಥರ ಮಾಡ್ತಿರುತ್ತೆ ಜರಿತಾ ಇರುತ್ತೆ ಯಾಕಾದರೂ ಬಂದರು ಏನೋ ಅಂತ ಅನ್ನಿಸ್ತೈತೆ ಅವರಿಬ್ರು ಬೇರೆ ಹೆಣ್ಮಕ್ಳು ಅಯ್ಯೋ ಅವರಿದ್ದಿದ್ದು ಬೇಡ ಅಯ್ಯೋ ಬೇಡಮ್ಮ ಯಾಕನ ಬಂದರು ಅನ್ಸುತ್ತಲ್ವೇ ಪುಣ್ಯಾಕ ನನಗಂತೂ ಇವತ್ತೇ ಹಂಗೆ ಕರ್ಕೊಂಡು ಹೋಗಾರ ಅನಿಸುತ್ತೆ ಯಾಕೆ ಕರ್ಕೊಂಬಂತ ಅಂತಂದರೆ ಬರ್ರಿ ಇಲ್ಲೇ ಇರಿ ಅಂತ ಕರ್ಕೊಂಬಂದೈತಿ ಯಾಕೆ ಕರ್ಕೊಂಬಂದೈತೆ ಅನ್ನೋ ನೋಡೋಣ ಬಾ ಅದೇನಕ್ಕ ಮಾತಾಡ್ತಾರೆ ನಾನು ನೋಡೋಣ ನಾವು ತಗೊಂಬನ ಅಂತ ಏನಾನ ಮಾಡೋಣ ಅಂತ ಹೋದರೆ ಎಲ್ಲದಕ್ಕೂ ಇವ್ರನ್ನ ಕೇಳಬೇಕು ಈ ಋತು ಹಾಕೊಂಡು ಯಾಕೆ ನಮ್ಮ ಮನೆಯಾಗ ಅಲ್ವೇ ಹೆಣ್ಮಕ್ಳು ತಲೆ ನೋವು ಮತ್ತು ಎಲ್ಲದಕ್ಕೂ ಹೆಣ್ಮಕ್ಳು ಹೇಳ್ದಂಗೆ ಕೇಳಬೇಕು ಅಂತಂದರೆ ನನಗೇನೋ ಸಿಟ್ಟು ಬರುತ್ತಪ್ಪ ಈ ಋತು ಅಕ್ಕ ಎಲ್ಲ ಮಾತಾಡೋದಕ್ಕೂ ಹೇಳೋದಕ್ಕೂ ನನಗಂತೂ ಭಾಳ ಸಿಟ್ಟು ಬರುತ್ತೆ ಇವಾಗ ಬಟ್ಟೆ ಬರೆ ತರೋಕ್ಕೂ ಅಲ್ಗುಲ್ಗೂ ಹೋಗ್ಬೇಕಾಗುತ್ತೆ ಸುಮ್ಮನೆ ಇಲ್ಲೇ ಇರಲಿ ಇಲ್ಲಿಂದನೇ ಹೋಗೋಕ್ಕಾಗುತ್ತೆ ಅಲ್ಲಣ್ಣ ತಿರ್ಗಾ ಅಲ್ಲಿಗೆ ಬಂದು ನಾವು ಅಲ್ಲಿ ಬಂದಿದ್ದೀವಿ ಇಲ್ಲಿ ಬಂದಿದ್ದೀವಿ ಎಂಬುದು ಮದುವೆ ಕಾರ್ಯಗಳೆಲ್ಲ ಮುಗಿಯತಕ್ಕನ ಸುಮ್ಮನೆ ಇಲ್ಲೇ ಇರಲಿ ನಾನು ಅದಕ್ಕೇ ಹಂಗೆ ಯೋಚನೆ ಮಾಡಿ ಬಟ್ಟೆ ತೆಗಿಯೋಕೆ ಹೋಗಬೇಕು ಇನ್ನು ಅವ್ರವ್ರ ಬಟ್ಟೆ ಎಲ್ಲ ಕೊಡೋಕೆ ಹೋಗಬೇಕು ಕರಿಯಕ್ಕೆ ಹೋಗೋಕ್ಕೆ ಪ್ರಜಾಕಕ್ಕಾಗಲ್ಲ ಲವ ಖುಷಿನ ಇವರಿಬ್ರು ಕರ್ಕೊಂಡು ಹೋಗ್ತೀನಿ ಇವರಿಬ್ರು ಕರಿಯೋಕ್ಕೂ ಎಲ್ಲದಕ್ಕೂ ಇವ್ರನ್ನೇ ರೇಷನ್ ತರೋಕ್ಕಾಗಿರ್ಬೋದು ಎಲ್ಲ ಇನ್ನೇನಪ್ಪ ಎಲ್ಲ ಹಾಕಿ ಕಳಿಸುತ್ತೆ ಎಲ್ಲ ಇವರೇ ಕರಿಯಕ್ಕೆ ಕರ್ಕೊಂಡು ಹೋಗೋದಾಗಲಿ ಆ ಎಪ್ಪಿನೂ ರಜಾ ಹಾಕಲ್ಲ ಮದುವೆ ಕರಿಯೋಕ್ಕೂ ಅಂಥದಕ್ಕೆಲ್ಲ ರಜಾ ಹಾಕ್ಕೊಂಡು ಅವ್ರ ಗಂಡ ಮಾತ್ರ ರಜಾ ಹಾಕಲ್ಲ ಇವ್ರನ್ನೆಲ್ಲ ಕರ್ಕೊಂಡು ಹೋಗಕ್ಕೆ ಏನು ಕೆಲಸ ಇಲ್ದಂಗೆ ಹಂಗೆ ಇದ್ದಾರೆ ನಮ್ಮ ಗಂಟುಗಳು ಕೆಲಸ ಇಲ್ದಂಗೆ ಹಂಗೆ ಇದ್ದಾರೇನೋ ಇವ್ರಿಗೇನು ಬೇರೆ ಕೆಲಸ ಇಲ್ಲ ಅನ್ನೋ ಥರ ಎಲ್ಲದಕ್ಕೂ ಇವರು ಅಂತ ಹೇಳ್ತಾ ಇರೋದು ಏನು ನಮ್ಮನ್ನೇನು ಅಷ್ಟೊಂದು ಇದು ಅಂತ ಯಾವಾಗ ಬಂದಿರುತ್ತೋ ಅಕ್ಕ ಇನ್ನು ಈಗಿನ ಬಂದಮ್ಮ ಏನು ಮಾಡ್ತಾಯಿದ್ರಿ ಏನಿಲ್ಲ ನಾವು ಬೀಳಲ್ಲಿರೋ ಬಟ್ಟೆ ಎಲ್ಲ ಮಡಿಸ್ತಾ ಇದ್ವಿ ಪಾಪ ನಾವು ಮನಿಕೊಂಡಿದ್ರು ಇವಾಗಿನ ಮನಗಿಸಿ ಈಗಿನ ನಾವು ಬಟ್ಟೆ ಎಲ್ಲ ಮಡ್ಚಿಕ್ಕಿ ಈಗ ಹಂಗೆ ಕೂತ್ಕೊಂಡಿದ್ವಿ ಅದಕ್ಕೆ ಬಂದಿರೋದು ನೋಡಿ ಬಂದ್ವಿ ಈಗ ನಮ್ಗೆ ಉಳ್ಟ್ಕೊಂಡ್ವಿ ನಮ್ಮ ಮಲಕಮ್ಮನ ನಾವೊಂದು ಸ್ವಲ್ಪ ಹೊತ್ತು ಅಂತ ಹೋಗೆಲ್ಲ ಡಿಸೈನ್ ಎಲ್ಲ ಹಾಕಿ ಬಂದ್ರ ಹಾಕಿ ಬಂದ್ವಿ ಕಣಮ್ಮ ಎಲ್ಲ ಹಾಕಿ ಬಂದ್ವಿ ಎಲ್ಲ ಇವಳು ಉಡ್ತಾಳಿ ಎಲ್ಲ ಹಾಕೋದ್ಲು ತವ್ರ ಮನೆ ಕಡೆಯಿಂದ ಏನೇನು ಕೊಡ್ಬೇಕು ಇವರು ಎಲ್ಲ ಏನೇನು ಒಡವೆ ಮಾಡಿಸಿದ್ರೆ ಎಲ್ಲನ ಹೆಣ್ಮಕ್ಳಿಗೆ ಶಿವಾನಿ ನಿನ್ನ ಕೈಯಾಗೂ ಒಂದು ಹೆಣ್ಣು ಹುಡುಗಿ ಐತೆ ನೋಡಿ ನಮ್ಮ ಋತಮ್ಮ ಎಲ್ಲ ಇವತ್ತು ದುಡ್ಡು ಕೊಡಿಕೆ ಮತ್ತೆ ಹುಡುಗವ್ರಿಗೆ ಮಂಗಲ ಸರ ಒಂದೊಂದು ಹಳಿಗಳಿಗೆಲ್ಲ ಕೊಳ್ಚೇನು ಉಂಗ್ರ ಎಲ್ಲ ನಾ ಇವತ್ತು ಕೊಡಕ್ಕಂತ ಹೇಳಿ ಎಲ್ಲ ಒಡವೆ ಹಾಕಿಲ್ಲ ಇವತ್ತೊಂದು ದುಡ್ಡು ಆತು ನೀವು ಹಿಂಗೇನೆ ನಮ್ಮ ಋತಮ್ಮನಂಗೆ ಬುದ್ಧಿವಂತರಾಗಬೇಕು ನೋಡಿರಿ ನಮ್ಮ ಋತಮ್ಮನ ನೋಡಿ ಕಲೀರಿ ಸರಿ ಆಯ್ತತ್ತೆ ನಾವು ಹಂಗೆ ದುಡ್ಡು ಕುಡ್ಕೋದು ಕಲಿತೀವಿ ಇಟ್ಕೋಬೇಕು ದುಡ್ಡು ಇಟ್ಕೊಂಡ್ರೆ ಮುಂದೆ ಆಗುತ್ತೆ ಇವತ್ತು ನೋಡಿ ನಾನೆಲ್ಲನ ಇವತ್ತು ದುಡ್ಡು ಇಟ್ಕೊಂಡಿದ್ದಕ್ಕೆ ಅವ್ರೇನು ಬೇಡ ಅಂದ್ರೆ ನಾವೇ ಇವತ್ತು ಒಂದು ಕೈ ಚೇನು ಕೊಡೋಣ ಅಂತ ಅಂದ್ಕೊಂಡಿದ್ವಿ ಕೈ ಚೇನೇನು ಬೇಡ ಬಿಡು ಉಂಗ್ರಾನು ಮತ್ತು ಕಾಳು ಚೇನು ಕೊಡೋಣ ಕೈ ಚೇನೇನು ಅಂತೇಳಿ ಕೈ ಚೇನು ಮಾಡಿಸ್ಕೊಂಡು ಕೊಡ್ತೀವಿ ಇವತ್ತು ಸದ್ಯಕ್ಕೆ ಕೊಡೋಕ್ಕಾಗಲ್ಲ ಆಮೇಲೆ ಮಾಡಿಸ್ಕೊಂಡು ಕೊಡ್ತೀವಿ ಅವರಪ್ಪ ಬೇರೆ ಗೌರ್ಮೆಂಟ್ ಕೆಲಸದಾಗೈತೆ ಏನು ಕೊಡಲಿಲ್ಲ ಅಂತಂದರೆ ಹೆಂಗೆ ಹೇಳು ಗೌರ್ಮೆಂಟ್ ಕೆಲಸ ಅದಕ್ಕಾಗಿನ ಕೊಡ್ತೀವಿ ನಾವು ಕೈ ಚೇನೂ ಕೊಡ್ಬೇಕಂಬದೇ ಇರೋದು ಇಬ್ಬರು ಹೊಳೆಗಳು ಕೊಡಬೇಕು ಕೈ ಚೇನೂ ಸರಿ ಆಯ್ತಕ್ಕ ಇನ್ನು ನಮ್ಮ ಮಕ್ಕಳು ಸಣ್ಣವು ಆಮೇಲೆ ಹೋಗ್ತಾ ಹೋಗ್ತಾ ನೋಡ್ಕೊಂಬೋದು ಅಣ್ಣರನ್ಬಾರ್ದು ಜವಾಬ್ದಾರಿ ಇರಬೇಕು ನಮ್ಮ ಋತಮ್ನಂಗೆ ನೀವು ಜವಾಬ್ದಾರಿ ಕಲಿಬೇಕು ಇನ್ನೂ ಸ್ವಲ್ಪ ಜವಾಬ್ದಾರಿ ಕಲಿಯೋದು ಭಾಳನೇ ಐತೆ ನೀವು ಜವಾಬ್ದಾರಿ ಕಲ್ತ್ಕೊಂಡು ಸ್ವಲ್ಪ ದುಡ್ಡು ಕೂಡಿಡಿಯೋದು ನೋಡ್ರಿ ಯಾತನ ಇಗಳಮ್ಮ ಒಂದಿಟ್ಟು ಯಾತನ ಸಣ್ಣ ಪುಟ್ಟ ದುಡ್ಡು ಐತೆ ಅಂದರೆ ಯಾತನ ಹುಡುಗರಿ ಬಟ್ಟೆ ತಾಮೋದು ಬರೇ ಅದನ್ನು ಮಾಡ್ತಿರ್ತಾರೆ ಮಾಡಬೇಡ್ರಿ ನಾನು ಅದಕ್ಕೆ ನೀವು ಪುಣ್ಯ ಉಂಗ್ರ ತಾಂತೀನಿ ಉಂಗ್ರ ಏನೋ ಯಾವ ಲೆಕ್ಕ ಸಣ್ಣ ಪುಟ್ಟದೆಲ್ಲ ಉಂಗ್ರ ತಾಂತ ಇದ್ರೆ ಆ ಹುಡುಗರಿಗೆಲ್ಲ ಏನಕ್ಕೆ ಅದಕ್ಕೇ ಬೇಡ ದೊಡ್ಡದಾಗಿ ಏನಾದ್ರು ಮಾಡ್ಕೋಬೇಕು ಅಂತ ಹೇಳಿದ್ದು ದೊಡ್ಡದಾಗಿ ಮಾಡ್ಕೋಬೇಕು ಏನಾದ್ರೂ ಸುಮ್ಮನೆ ಸಣ್ಣದೆಲ್ಲ ಮಾಡಿಕೊಂಡು ಬೇಡ ಉಂಗ್ರ ಎಲ್ಲ ಏನು ತಗೋಬೇಡ ನೀನು ಏನಾನ ಬೇರೆ ಏನಾನ ದುಡ್ಡು ಮಾಡಿಕೊಂಡು ಅವನ ಹತ್ರನೂ ದುಡ್ಡು ಇಸ್ಕೊಂಡು ಒಟ್ಟಿನಲ್ಲಿ ಇಬ್ಬರು ಬುದ್ಧಿವಂತರಾಗಬೇಕು ಸ್ವಲ್ಪ ಜವಾಬ್ದಾರಿ ತಗೋಬೇಕು ನೀವು ಇಬ್ಬರು ಮನೆಗಳದೆಲ್ಲ ಇನ್ನೂ ಸ್ವಲ್ಪ ಜವಾಬ್ದಾರಿ ಕೆಲಸ ಮಾಡೋದು ಅದೆಲ್ಲ ಮಾಡಬೇಕು ಇವರು ಮನೆಯಾಗೆ ಇರ್ತಾರ ಯಾತನ ಬದುಕು ಮಾಡ್ಕೊಂಬಲ್ಲ ಆ ಹುಡುಗರ್ನ ಹಿಡ್ಕೊಂಬದೇ ಆಗುತ್ತೆ ಅಯ್ಯೋ ಪಾಪ ಅವರು ಹೋಗೋಷ್ಟೊತ್ತಿಗೆ ಲವನು ಕುಶ ಈಟ ಮಟ ಬದುಕು ಮಾಡಿಕೊಡ್ತಾರೆ ಹುಡುಗರ್ನು ಎತ್ಕೊಡ್ತಾರೆ ಎತ್ಕೊಂಡಿರ್ತಾರೆ ಆದರೆ ಇವ್ರು ಮನೆಗಳದ್ದು ಕೆಲಸ ಮಾಡ್ಕೊಂಬತ್ತೆ ಆಗುತ್ತೆ ಕಣಮ್ಮ ನಿನ್ನಂಗೆ ಜವಾಬ್ದಾರಿ ಇಲ್ಲ ಋತಮ್ಮ ಇವ್ರಿಗೆ ಮತ್ತೆ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀನಿ ತನ್ವಿ ಯಾವಾಗ ಬಂದ್ರಿ ನೀನು ಚೆನ್ನಾಗಿದ್ಯಾ ಚೆನ್ನಾಗಿದ್ದೀನಿ ಅಕ್ಕಯ್ಯ ಬಾ ಅಂತೇಳಿ ಅಕ್ಕನಿಗೆ ಫೋನ್ ಮಾಡಿದ್ದೆ ಇಲ್ಲೇ ಇರೋಣ ಅಂತ ಅಮ್ಮ ಸ್ವಲ್ಪ ದಿನ ಮದುವೆದೆಲ್ಲನ ಕೆಲಸಗಳು ಮುಗಿಯೋವರೆಗೂ ಬಟ್ಟೆ ಬರೆ ತೆಗಿಯೋಕೆ ಹೋಗೋವರೆಗೂ ಇಲ್ಲೇ ಇರೋಣ ಸ್ವಲ್ಪ ದಿನ ಅಂತ ಅಂತು ಅದಕ್ಕೆ ಅಕ್ಕಯ್ಯಗೆ ಫೋನ್ ಮಾಡಿದ್ದೆ ಬರ್ಬೇಕಂತೆ ಇಲ್ಗೇನೆ ಅಂತ
ಅವ್ರಿಗೂ ಫೋನ್ ಮಾಡಿದ್ದೀನಿ. ಬೆಳಗ್ಗೆ ಅವರು ಊಟ ತಗೊಂಡು ಹೋಗಿರ್ಲಿಲ್ಲ. ತಿನ್ಕೊಂಡು ಹೋಗಿದ್ರು, ಮಧ್ಯಾಹ್ನ ಊಟ ಮಾಡಿಲ್ಲ. ಬೇಗ ಪ್ರವಿ ಅವ್ರು ಬರೋಷ್ಟೊತ್ತಿಗೆ ಸ್ವಲ್ಪ ಅಡುಗೆ ಮಾಡಿಬಿಟ್ರಮ್ಮ ಪುಣ್ಯ. ಯಾಕಂದರೆ ಅವ್ರಿಗೆ ಹೊಟ್ಟೆ ಹಸಿವಾಗಿರುತ್ತೆ. ಸ್ವಲ್ಪ ಬೇಗ ಅಡುಗೆ ಮಾಡಿಬಿಡ್ರಿ, ಏನಾದರೂ ಮುದ್ದೆ ಅನ್ನ ಸಾಂಬಾರು ಏನಾದರೂ ಮಾಡಿ. ಮುದ್ದೆ ಬೇಕಾ ಅವ್ರಿಗೆ? ಮಾಡ್ತಾರೆ ಹೇಳಿ, ಏನಾನ ಬಸ್ಸಾರು ಏನಾನ ಮಾಡಿ ಮುದ್ದೆ ಮಾಡಿರಿ. ಸಾಂಬಾರು ಅಂದರೆ ಅವನಿಗೆ ಇಷ್ಟ. ನಮ್ಮ ಪ್ರವಿಗೆ ಬಸ್ಸಾರು ಮಾಡಿರಿ, ಬಸ್ಸಾರು ಮಾಡಿ ಮುದ್ದೆ ಮಾಡಿರಿ. ಅವರು ಊಟ ತಗೊಂಡೋಗಿಲ್ಲ, ಅದಕ್ಕಾಗಿನ. ಇಲ್ಲ ಊಟ ತಗೊಂಡೋಗಿದ್ರೆ ಏನು ಊಟ ಕೇಳ್ತಿರ್ಲಿಲ್ಲ. ಅವ್ರೇನು ಬಂದಿದ್ದ ತಕ್ಷಣ ಊಟ ತಗೊಂಡೋಗಿಲ್ಲ. ಬೆಳಗ್ಗೆ ಸ್ವಲ್ಪ ನಾನು ಅಮ್ಮ ಇಬ್ಬರೇ ಫೋನ್ ಮಾಡಿತ್ತಾ, ಊಟ ತಗೊಂಡೋಗಪ್ಪ ಅಂದ್ರೆ ಅವ್ರಿಗೂ ಟೈಮ್ ಆಗಿತ್ತು. ಅದೇ ಹೋಗ್ಬಿಟ್ರು, ಅದಕ್ಕೆ ಮಾಡೋಕ್ಕಾಗಲಿಲ್ಲ. ಬೇಗ ಮುದ್ದೆ ಮಾಡ್ಬಿಡಿ. ಸರಿ ಆಯ್ತು ಹೇಳಕ್ಕ, ಮಾಡ್ತೀವಿ. ಮನ್ವಿತಾನು ಬರ್ತಾಳ ಇವಾಗ? ಇಬ್ಬರು ಬರ್ತಾರೆ ಇನ್ಮೇಲೆ. ಒಂದು 15-20 ದಿನ ಇಲ್ಲೇ ಇರ್ತಾರೆ. ಮದುವೆ ಕೆಲಸಗಳೆಲ್ಲ ಇನ್ನೊಂದು ವಾರ ಐತೆ, ಮುಂದ್ಗಡೆಗೆ ಹೋಗೋದು. ಎಲ್ಲ ಪೇಂಟ್ ಮಾಡೋಕ್ಕೂ ಎಲ್ಲ ವಾಪರ್ಸ್ಬಿಟ್ಟಾರೆ. ಅವರೇ ಎಲ್ಲ ಎತ್ತಿಕೊಂಡೆಲ್ಲ ಪೇಂಟನ್ನು ಮಾಡ್ತಾರೆ. ಇನ್ನೇನು ಪೇಂಟ್ ಮಾಡೋದು ಏನಿಲ್ಲ, ಎಲ್ಲ ನಾಳೆ ನಮ್ಮ ತಮ್ಮ ಮನೆಯನ್ನು ಮಾಡಿಸಿದ್ರೆ ಪೇಂಟ್ ಏನು ಮಾಡಿಸಲ್ಲ. ಮನೆಗೆ ಏನಿಲ್ಲಪ್ಪ, ಎಲ್ಲ ಈ ಕರೆಯೋದು, ಸ್ವಲ್ಪ ವೆಡ್ಡಿಂಗ್ ಕಾರ್ಡ್ ಪ್ರಿಂಟ್ ಮಾಡಿಸೋದು, ಬಟ್ಟೆ ಬರೀ ತೆಗಿಯೋದು, ಇದೇ ಇರೋದು. ಮನೆ ಕೆಲಸ ಏನಿಲ್ಲ. ಎಲ್ಲ ರೇಷನ್ ಎಲ್ಲ ಇನ್ನೇನು ಚೌಟ್ರಿಗೆಲ್ಲ ತಗೊಂಡೋಗಿ ಹಾಕೋದು ಅಷ್ಟೇ. ಇನ್ನೇನಂತ ಕೆಲಸಗಳೆಲ್ಲ ಏನಿಲ್ಲ. ಕರಿಯೋಕ್ಕೆಲ್ಲ ಹೋಗ್ಬೇಕಲ್ಲ, ಅಲ್ಲವ ಖುಷಿನ್ಗೆ ಹೇಳಮ್ಮ. ರಜಾ ಹಾಕ್ರಿ ಅಂತ ಕರಿಯೋಕ್ಕೆಲ್ಲ ಕರ್ಕೊಂಡು ಹೋಗ್ಬೇಕು. ಯಾಕಂದರೆ ಅಪ್ಪಗೆ ಕೆಲಸ ಐತೆ, ಡ್ಯೂಟಿ ಐತೆ, ಡ್ಯೂಟಿಗೆ ಹೋಗ್ಬೇಕು. ಅದಕ್ಕಾಗಿನ ಅವರಿಬ್ರಿಗೂ ರಜಾ ಹಾಕಕ್ಕೆ ಹೇಳ್ಬಿಡ್ರಿ, ಇಬ್ರು ಕರ್ಕೊಂಡು ಹೋಗ್ತೀನಿ. ಬರ್ತಾರೆ ಹೇಳ, ಅವ್ರು ಇನ್ನೇನು ಮಾಡ್ತಾರೆ. ಬರ್ತಾರೆ, ಬಂದೆಲ್ಲ ಕರಿಯೋಕ್ಕೂ ಎಲ್ಲ ಬರ್ತಾರೆ. ಹೇಳಕ್ಕವ ಕರಿಯಕ್ಕೆ ಹೋಗ್ಬೇಕಾರೆ ನೀನು ಕರ್ಕೊಂಡು ಹೋಗ್ಬಂತಿ. ಅವ್ರನ್ನ ಕರ್ಕೊಂಡು ಹೋಗೋಕ್ಕಾಗುತ್ತೆ ಹೇಳಮ್ಮ. ಯಾರನ್ನ ಒಬ್ರು ಗೊತ್ತಾರ್ತೀರಾನ. ಮಾಮರಿನ ಎಷ್ಟೊತ್ತಿಗೆ ಬರ್ತಾರೆ ಅಜ್ಜಿ? ಇನ್ನೂ ಲೇಟ್ ಆಗುತ್ತೇನಲ್ವೇ? ಅಯ್ಯೋ ಬಂದ್ಬಿಟ್ರಂತೂ ಮಾಮರನ್ನ ಕೇಳಿದ್ದೆ. ಲವ ಕುಶ ಅಂತಂದರೆ ನಮ್ಮ ಹುಡುಗರಿಗೆ ಭಾಳ ಇಷ್ಟ ಕಣಮ್ಮ. ಭಾಳ ಚೆನ್ನಾಗಿ ಹಚ್ಕೊಬಿಟ್ಟವ್ರೆ. ಮೊದಲಿಂದಲೂ ಹಂಗೆ ನಮ್ಮ ಹುಡುಗರು. ಇವರೇನೇ ನಿನ್ನ ಮಕ್ಕಳು ದೊಡ್ಡರಾಗಿದ್ದರೆ ಇವ್ರನ್ನೇ ಮದುವೆ ಮಾಡ್ಕೊಬಿಡ್ತಿದ್ದಮ್ಮ. ನನ್ನ ಮಕ್ಳಿಗೆ ಮಾಡ್ಕೋಬೇಕಂಬೋದೇ ಬೋಲ್ ಆಸೆ ಇದ್ದಿದ್ದು ನನಗೆ. ನೋಡಿ, ಅಲ್ಲ ನೋಡು ಇವತ್ತು ಹೆಂಗೆ ಮತ್ತು ನಮ್ಮ ಎದುರಿಗೇನೆ ನನ್ನ ಮಕ್ಳಿಗೆ ಮದುವೆ ಮಾಡ್ಕೋಬೇಕಾಗಿತ್ತು ಅಂತೈತಿ. ನೋಡಪ್ಪ, ಹಿಂಗೆ ಮಾತಾಡಿದ್ರೆ ಯಾರಿಗೆ ತಾನೇ ಸಿಟ್ಟು ಬರೋಕ್ಕಿಲ್ಲ. ಹಿಂಗೆ ಮಾತಾಡ್ತೈತಿ. ಏನಯ್ಯಪ್ಪ ಇವ್ರದ್ದು ಒಂಥರ ಇವಾಗ ಜಂಬ ಕಣಮ್ಮ. ಅಯ್ಯೋ ನಮ್ಮ ಋತು ಹಾಕೊಂಡಂತೂ ಏನು ಜಂಬ. ಜವಾಬ್ದಾರಿ ಕಡಿಮೆ ಮೇಲೆ ನಮ್ಮ ಇವ್ರದ್ದು. ಮನೆಯಾಗೆಲ್ಲನ ಸ್ವಲ್ಪ ಲೇಟು ಎಲ್ಲ ಕೆಲಸಗಳು ಮಾಡೋದು. ಮತ್ತೆ ಅಯ್ಯೋ ಲೇಟು ಯಾವ ಕೆಲಸನೇ ಆಗಲಿ. ನಾನು ಅವಾಗ ಮಾಡ್ಕೊಂಡು ಕೊಡ್ತಿದ್ದಮ್ಮ. ನನ್ನ ಕೈಲಿ ಆಲೆ ಇವಾಗ ಆಗಲ್ಲ. ಏನು ಕೆಲಸ ಮಾಡೋಕ್ಕೂ ನಾನು ಆಲೆ ಆಗಲ್ಲ ಇವಾಗ. ಕೈ ಕಾಲೆಲ್ಲ ನೋವು ಒಂಥರ. ಇವಾಗ ಮೊದಲು ನನಗೆ ಶಕ್ತಿ ಇಲ್ಲ ಕಣಮ್ಮ, ಆಗಲ್ಲ. ಮುಖ್ಯರಮ್ಮ ಏನು ಮಾಡೋಕೆ ಹೋಗ್ಬೇಡ. ಕೈಲಾದರೆ ಮಾಡು, ಕೈಲಾಗಲಿಲ್ಲ ಅಂದ್ರೆ ಸುಮ್ಮನಿದ್ದು ಬಿಡು. ಯಾರು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ತಲೆ ಕೆಡಿಸ್ಕೊಂಡಷ್ಟು ಆಗಲ್ಲ. ಇವತ್ತು ಯಾವ ಕೆಲಸಗಳು ಮಾಡ್ತಾರೆ ಇಬ್ಬರು. ಇನ್ನೇನು ಮನೆಯಾಗ ಇರ್ತಾರಲ್ಲ, ಆ ಹುಡುಗರು ನೋಡ್ಕೊಂಡು ಮನೆ ಕೆಲಸ ಮಾಡೋಕ್ಕಾಗಲ್ಲ. ಇವ್ರಿಗೆ ಇನ್ನೇನು ಮಾಡ್ತಾರೆ? ಮಾಡ್ತಾರೆ ಸುಮ್ಮನೆ. ನಾನು ಅದಕ್ಕೆ ಕಣಮ್ಮ ಸುಮ್ಮನೆ ಇರ್ತೀನಿ. ಮಾಡಲಿ ಅಂತ ಬರೀ ಆ ಹುಡುಗರು ಹಿಡ್ಕೊಂಡು ಬರೀ ಇಬ್ಬರು ಮಾತಾಡ್ತಾ ಕುಕ್ಕಂತಾರೆ. ಮಾತಾಡೋದೇ ಇಬ್ರು ಮಾತಾಡ್ಕೊಂಡು ಕುಕ್ಕಂತಾರೆ. ಇನ್ನು ನಾವೆಲ್ಲದೆಲ್ಲ ತಕ ಮಾಡೋಣಮ್ಮ. ನಾನು ನಿಮ್ಮ ಅಪ್ಪ ಎಲ್ಲ ಮಾಡೋಕ್ಕಾಗಲ್ಲ, ಸುಮ್ಮನೆ ಇರಮತ್ತ. ಏನಂದ್ಲಮ್ಮ ಮನ್ವಿತ ಫೋನ್ ಮಾಡಿದ್ದ? ಬರ್ತೀನಿ ಇವಾಗ ವಾಲ್ಟು ಬರ್ತೀನಿ ಅಂತ ಹೇಳಿದ್ಲು. ಅದೃಷ್ಟಕ್ಕರ ಮನೆಗೆ ಬೀಗ ಕೊಟ್ಟು ಬರ್ಬೇಕಂತ ಅಮ್ಮ ಹೇಳ್ತು ಅಂದೆ. ಕೊಟ್ಟು ಬರ್ತೀನಿ ಅಂತ. ಕೊಟ್ಟು ಬಂದ್ರೆ ಅಲ್ಲೇನು ಇಕ್ಕಂತಾರಲ್ಲೇ, ಏನು ಭಯ ಇಲ್ಲ. ನಮ್ಮ ಅದೃಷ್ಟವ್ರ ಮನೆಗೆ ಕೊಟ್ಟು ಬಂದರೆ ಏನಿಲ್ಲ, ಭಯ ಏನಿಲ್ಲ. ಇಕ್ಕಂತಾರೆ ಅವ್ರೇನು. ಅಯ್ಯೋ ನಮಗೇನೆ ಆತ್ಕ ಯಾರಾದರೂ ಇದು ಮಾಡ್ತಾರೆ ಕಣಮ್ಮ. ದುಡ್ಡೆಲ್ಲ ಎಲ್ಲ ಕೊಟ್ಟರೆ ನಮ್ಮ ಎಲ್ಲ ಅವ್ರಿವ್ರು ಕೊಟ್ಟವ. ನಮ್ಮ ಬಡ್ಡಿ ಕೊಟ್ಟಿದ್ವಿ, ಅವರೆಲ್ಲ ಬಡ್ಡಿ ತಗೊಂಬಂದು ಕೊಟ್ಟರು. 54,000 ಬಡ್ಡಿನೇ ತಗೊಂಬಂದು ಕೊಟ್ಟರು ಮೊನ್ನೆ ಯಾರನ ಒಬ್ಬರು. ಹಿಂಗೆ ಮನೆ ತಕ್ಕೆ ಅಯ್ಯಪ್ಪ ಅವರು ಇವ್ರಿಗೂ ಕೊಟ್ಟಿತ್ತು. ಹೊಟ್ಟೆಲ್ಲೇ ಐತೆ. ಏನು ಯಪ್ಪ ಕೆಲಸ ಆದಾಗಿಂದಾನು ಗೌರ್ಮೆಂಟ್ ಕೆಲಸ. ನಾವೇನಿಬ್ರು ಹೆಣ್ಮಕ್ಳು ಮದುವೆ ಮಾಡೋ ಚಿಂತೆನೇ ಇಟ್ಕೊಂಡಿಲ್ಲ ಕಣಮ್ಮ. ಏನು ದುಡ್ಡಿಂದೇನು ನಮಗೇನು ಏನಿದ್ದಿಲ್ಲ. ಎಲ್ಲ ಚೆನ್ನಾಗಿ ಒದಗೈತಿ. ಏನಂತದ್ದೇನು ನಮಗೇನು ದುಡ್ಡಿಂದೇನು ಸಮಸ್ಯೆ ಆಗಿಲ್ಲ. ನೋಡಿದ್ರಲ್ಲ ವೀಕ್ಷಕರ, ನನ್ನ ಮಗಳು ಎಷ್ಟು ಜವಾಬ್ದಾರಿ. ಎಷ್ಟು ಜವಾಬ್ದಾರಿಯಿಂದ ದುಡ್ಡು ಕುಡ್ಕೊಂಡು ಇವತ್ತು ಮಕ್ಳಿಗೆಲ್ಲ ನಾವು ಮದುವೆ ಮಾಡಿಸಿ ಎಷ್ಟು ಚೆನ್ನಾಗಿ ಅವಳು ಇವತ್ತು ಬುದ್ಧಿವಂತೆ ಆಗವಳೆ. ಇಂಥ ಬುದ್ಧಿ ಕಲಿಬೇಕಲ್ಲ ಹೆಣ್ಮಕ್ಳು. ಅದಕ್ಕೆ ನಮ್ಮ ಪುಣ್ಯಗೂ ನಮ್ಮ ಶಿವನಿಗೂ ಸ್ವಲ್ಪ ಜವಾಬ್ದಾರಿ ಎಂಬತ್ತು ಕಡಿಮೆ. ಮನೆಯದು ಜವಾಬ್ದಾರಿ ಅಷ್ಟೊಂದು ಅವರು ಜವಾಬ್ದಾರಿ ತಗೊಂಡಿಲ್ಲ. ಅದಕ್ಕೆ ಸ್ವಲ್ಪ ನೀವು ಜವಾಬ್ದಾರಿ ತಗೋಬೇಕು ಅಂತೇಳಿ ಹೇಳ್ತಾ ಇದ್ದೀನಿ. ಜವಾಬ್ದಾರಿ ತಗೊಂಡು ಎಲ್ಲ ನಾವು 4 ಕಾಸು ದುಡ್ಡು ಕುಡಿಕೊಂಡ್ರೆ ಮಾತ್ರ ಮುಂದೆ ಏನಾರ ಕೆಲಸ ಕಾರ್ಯದಾಗ ಒಬ್ರಿಗೆ ಕೈ ಹೊಡ್ದಂಗೆ ನಾವು ಚೆನ್ನಾಗಿ ಕೆಲಸ ಕಾರ್ಯ ಮಾಡ್ಬೋದು. ಅದಕ್ಕೆ ಇವತ್ತು ನೋಡಿ ನನ್ನ ಮಗಳು ಇಕ್ಕೊಂಡಿರೋದಕ್ಕೆ ಅವಳಿಗಳಿಗೆಲ್ಲ ಒಂದೊಂದು ಕೊಳಚೆನು ಉಂಗ್ರ, ಮಕ್ಕಳಿಗೆಲ್ಲ ಮಾಂಗಲ್ಯ ಸರ ಎಲ್ಲ ಮಾಡ್ತಾಳೆ ಅಂದ್ರೆ ನನ್ನ ಮಗಳು ಇವತ್ತು ಗ್ರೇಟ್ ಅಲ್ವೇ. ಅದಕ್ಕೆ ಇವ್ರಿಗೆ ಹೇಳ್ತಾ ಇದ್ದೀನಿ ಸ್ವಲ್ಪ ಜವಾಬ್ದಾರಿ ಇಲ್ಲ. ಇಬ್ಬರು ಬರೀ ಆ ಹುಡುಗರು ಇಟ್ಕೊಂಡು ತಾಲೂಕೊಂದೊಂದು ಹುಡುಗರು ಇಟ್ಕೊಂಡು ಬರೀ ಆಡಿಸ್ತಾ ಕುಕ್ಕಂಬದ್ದೇನೆ ಮಾತಾಡ್ತಾ ಇಬ್ಬರು. ಅದಕ್ಕೇನೆ ಹೇಳ್ತಾ ಇದ್ದೀನಿ ಜವಾಬ್ದಾರಿ ತಗೊಳ್ರಿ ಅಂತ. ಪುಣ್ಯಗೂ ಐತೆ, ಅವ್ರಿಗೂ ಜವಾಬ್ದಾರಿ. ಅಂದರೆ ನಮ್ಮ ಋತಮ್ಮನೂ ಅಷ್ಟು ಜವಾಬ್ದಾರಿ ಇಲ್ಲ. ನಮ್ಮ ಋತಮ್ಮ ಭಾಳ ಬುದ್ಧಿವಂತೆ. ನೋಡ್ತಾ ಇರಿ ಏನೇನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬೊಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.